ಮೈಸೂರಿನಲ್ಲಿ ಕಟ್ಟಡವೊಂದರ ತೆರವು ಕಾರ್ಯಾಚರಣೆ ಸಂದರ್ಭದಲ್ಲಿ ಹೈ ಡ್ರಾಮಾನೇ ನಡೆದು ಹೋಗಿದೆ. ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡಿದ್ದ ಆರೋಪ. ಕಟ್ಟಡ ತೆರವುಗೊಳಿಸೋದಕ್ಕೆ ಮುಂದಾಗಿದ್ದರು ತಹಶೀಲ್ದಾರ್. ತೆರವು ಕಾರ್ಯಾಚರಣೆಗೆ ಅಡ್ಡಿಪಡಿಸಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೆಸಿಬಿಯ ಮೇಲೆ ಹತ್ತಿ ಕಟ್ಟಡ ತೆರವಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಜನ, ಅಲ್ಲಿರ್ತಕ್ಕಂಥ ಜನ. ಬಟ್ ಅದು ಸರ್ಕಾರಿ ಜಾಗದಲ್ಲಿ ಕಟ್ಟಿರೋದು ಅಂತ ನೋಡಿ ಅಲ್ಲಿ. ಒಂದು ಕಡೆ ಜೆಸಿಬಿ ಮುಖಾಂತರ ಕಟ್ಟಡವನ್ನು ತೆರವು ಮಾಡ್ತಾ ಇರ್ತಕ್ಕಂಥ ತಾವು ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಸ್ಥಳೀಯರ ವಿರೋಧವನ್ನು ಕೂಡ ನೋಡ್ತಾ ಇದ್ದೀರಾ. ಇದು ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಡವನ್ನು ಕಟ್ಟಲಾಗಿತ್ತು ಅಂತಕ್ಕಂಥದ್ದು. ಮತ್ತು ತಹಶೀಲ್ದಾರ್ ನೇತೃತ್ವದಲ್ಲೇ ಇದನ್ನು ತೆರವು ಮಾಡೋದಕ್ಕೆ ಬಂದಿದ್ದಾರೆ. ಹಾಗಿದ್ದರೂ ಕೂಡ ಜನ ಬಿಟ್ಟಿಲ್ಲ. ಯಾರೋ ಒಂದಷ್ಟು ಜನ ಅಸ್ವಸ್ಥರಾಗಿದ್ದಾರೆ, ಕೆಲವರೆಲ್ಲ ಕೂಗ್ತಾ ಇದ್ದಾರೆ. ಐ ಥಿಂಕ್ ಆ ಜಾಗದಲ್ಲಿ ಇವರೇನಾದರೂ ಮಳಿಗೆ ಗಿಳಿಗೆ ಥರ ಇಟ್ಕೊಂಡಿದ್ದಾರೆ ಅಂಗಡಿನ. ಯಾರು ಕಟ್ಟಡದ ಮಾಲೀಕರು ಯಾರು? ಇಷ್ಟೊಂದು ಜನ ಸ್ಥಳೀಯರು ಯಾಕೆ ಇದನ್ನು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ? ಯಾಕೆ ತೆರವು ಮಾಡಬೇಡಿ ಅಂತ ಇದ್ದಾರೆ? ಇವೆಲ್ಲವೂ ಕೂಡ ಗೊತ್ತಾಗಬೇಕು. ಆಮೇಲೆ ಇದು ಕೋರ್ಟಿಂದ ಆದೇಶ ಆಗಿತ್ತಾ, ನೋಟಿಸ್ ಕೊಟ್ಟಿದ್ದೀರಾ ಮೊದಲೇ? ಐ ಥಿಂಕ್ ಆ ಬೋರ್ಡ್ ನೋಡಿದ್ರೆ ಕೊಟ್ಟಿದ್ರು ಅಂತ ಅನ್ನಿಸ್ತಾ ಇದೆ. ಹಾಗಿದ್ದರೂ ಕೂಡ ಅದನ್ನು ತೆರವು ಮಾಡೋದಕ್ಕೆ ಬಿಟ್ಟಿಲ್ಲ. ಬಟ್ ಇವರು ಕೂಡ ಬಿಟ್ಟಿಲ್ಲ, ತೆರವು ಮಾಡ್ತಾ ಇದ್ದಾರೆ. ರೋಡ್ ನಂಬರ್ 221 ಹೆಬ್ಬಾಳ ಗ್ರಾಮ. ಇದು ಮೂಲತಃ ಪ್ರೈವೇಟ್ ಜಮೀನಲ್ಲಿ 1976ನೇ ಏನು ನಗರ ಭೂಮಿತಿ ಕಾಯ್ದೆ ಬಂತು. ಅದರಲ್ಲಿ 1 ಎಕರೆ 25 ಗುಂಟೆ ಜಮೀನನ್ನು 1 ಎಕರೆ 20 ಗುಂಟೆ ಜಮೀನನ್ನು ನಗರ ಭೂಮಿತಿ ಕಾಯ್ದೆಯೊಳಗೆ ಹೆಚ್ಚುವರಿ ಜಮೀನು ಅಂತೇಳಿ ನಿರ್ಧಾರ ಮಾಡಿ ಸರ್ಕಾರಕ್ಕೆ ಭೂಸ್ವಾಧೀನ ಪಡಿಸ್ಕೊಳ್ಳಲಾಗುತ್ತೆ. ಅದಾದಮೇಲೆ ಉಳಿದಂತೆ ಏನು 3 ಎಕರೆ 31 ಗುಂಟೆ ಜಮೀನು ಇರುತ್ತೆ, ಅದನ್ನು ಪರಸ್ಪರ ಒಪ್ಪಂದದ ಮೇರೆಗೆ ಮೂಡಾಗೆ ಭೂಸ್ವಾಧೀನ ಆಗಿ ಪರಿಹಾರ ಕೂಡ ತಗೊಂಡಿದ್ದಾರೆ ಅವರು. ಈ ಉಳಿಕೆ ಏನು ULC ಜಾಗ ಇತ್ತು, ನಗರ ಭೂಮಿತಿ ಕಾಯ್ದೆ ಜಾಗ ಇತ್ತು, ಆ ಜಾಗದ ಆದೇಶದ ವಿರುದ್ಧ ಸುಮಾರು 40 ವರ್ಷ ಆದಮೇಲೆ ಯಾರಿಂದ ಭೂಸ್ವಾಧೀನ ಆಗಿತ್ತು ಅವರು ಹೈಕೋರ್ಟ್ಗೆ ಚಾಲೆಂಜ್ ಮಾಡ್ತಾರೆ. ಉಚ್ಚ ನ್ಯಾಯಾಲಯದಲ್ಲಿ ULC ಪ್ರೊಸೀಡಿಂಗ್ಸ್ನ ಅಪ್ಡೇಟ್ ಆಗಿದೆ ಅಂತೇಳಿ ಅದನ್ನು ಆದೇಶ ಮಾಡ್ತಾರೆ. ಅದಾದಮೇಲೆ ಅರ್ಜಿದಾರ ನಮ್ಗೆ ಅರ್ಜಿ ಕೊಡ್ತಾರೆ. ಅರ್ಜಿ ಕೊಟ್ಟು ಆದಮೇಲೆ ಅಪೀಲ್ ಫೈಲ್ ಮಾಡಲಿಕ್ಕೆ ಪ್ರಸ್ತಾವ ನಮ್ಮ ಹಂತದಲ್ಲಿ ತೀರ್ಮಾನದಲ್ಲಿದೆ. ಮುಂದುವರೆದು ಇದೇನಾಯಿತು, ಈಗೇನು ಬಿಲ್ಡಿಂಗ್ ಕಟ್ತಾಯಿದ್ರು ಇವರಿಗೆ ಮತ್ತು ಹೈಕೋರ್ಟ್ಗೆ ಹೋದವ್ರಿಗೆ ಸಂಬಂಧ ಇಲ್ಲ. ಹೈಕೋರ್ಟ್ಗೆ ಹೋಗಿದ್ದು ಸಣ್ಣೇಗೌಡ ಅವರ ಕುಟುಂಬದ ಸದಸ್ಯರು ಹೈಕೋರ್ಟ್ಗೆ ಹೋಗಿದ್ದರು. ಸಣ್ಣೇಗೌಡ, ಮಾದಮ್ಮ ಮತ್ತು ಅವರ ಫ್ಯಾಮಿಲಿಯವರು. ಬಟ್ ಇವರು ಕರಗಮ್ಮ ಅವರೆಲ್ಲ ಈಗಾಗಲೇ 3 ಎಕರೆ 31 ಗುಂಟೆಗೆ ಪರಿಹಾರ ಕೂಡ ತೊಗೊಬಿಟ್ಟಿದ್ದಾರೆ. ಹಾಗಾಗಿ ಇದನ್ನು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಅಂತ ತೀರ್ಮಾನ ಮಾಡಿ ಇವತ್ತು ಒತ್ತುವರಿಯನ್ನು ತೆರವು ಮಾಡಿ ಸರ್ಕಾರದ ವಶಕ್ಕೆ ಮತ್ತೊಮ್ಮೆ ವಶಕ್ಕೆ ಪಡ್ಕೊಂಡಿದ್ದೀವಿ.